ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಸೊ ನೀವೆಲ್ಲ ಗ್ರೀನ್ ಚಟ್ನಿ ಕೇಳಿದ್ದೀರಾ, ಗ್ರೀನ್ ಚಟ್ನಿ ಪುಡಿ ಕೇಳಿದ್ದೀರಾ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಗ್ರೀನ್ ಚಟ್ನಿ ಪುಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಹೆಲ್ದಿ ಕೂಡ, ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ RKG ವೀಕ್ಷ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮೊದಲಿಗೆ ನಾನು ಒಂದು ಗ್ಲಾಸ್ನ ಅಳತೆಗಾಗಿ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನಾನು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ನ ತೋರಿಸಿಲ್ಲ, ಸೊ ಮಾಡ್ತಾ ಹಾಗೆ ಹೇಳ್ತಾ ಹೋಗ್ತೀನಿ. ಇದಾಗಿದೆ. ಇದನ್ನು ತೆಗೆದಿಟ್ಕೊಂಡು ಅದೇ ಬಾಣಲಿಲಿ ಸೇಮ್ ಗ್ಲಾಸ್ ಅಳತೆನಲ್ಲಿ 1 ಗ್ಲಾಸಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಹೆಸರು ಬೇಳೆನ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇದು ಆಗಿದೆ. ಇದನ್ನು ಕೂಡ ಒಂದು ಕಡೆ ತೆಗೆದಿಟ್ಕೊಂಡು ನೆಕ್ಸ್ಟು ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಕಡಲೆಬೀಜನೂ ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಗ ಕಪ್ಪಾಗಿಬಿಡುತ್ತೆ, ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಈ ಒಂದು ಗ್ರೀನ್ ಚಟ್ನಿ ಪುಡಿ ಮಾಡೋದಕ್ಕೆ ಒಂದಷ್ಟು ಸೊಪ್ಪುಗಳನ್ನು ನಾನು ಮುಂಚೆನೇ ಒಣಗಿಸಿಟ್ಕೊಂಡಿದ್ದೀನಿ. ಅದು ಏನೇನಂತ ಆಮೇಲೆ ತೋರಿಸ್ತೀನಿ. ಸೊ ನೀವು ಕೂಡ ಒಂದು 2 ಡೇಸ್ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಸಾಕು. ನೆರಳಲ್ಲಾದರೆ ಒಂದು 4-5 ಡೇಸ್ ಮುಂಚೆನೇ ಒಣಗಿಸಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ನಾನು ಅದೇ ಸೇಮ್ ಗ್ಲಾಸಲ್ಲಿ 1 ಗ್ಲಾಸಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆನೂ ಅಷ್ಟೇ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಮಾಡಿದ್ರೆ ಬೇಗ ಕಪ್ಪಾಗುತ್ತೆ ಅಂತ ಅಷ್ಟೇ. ಸ್ವಲ್ಪ ಪೇಷನ್ಸಿಂದ ಚೆನ್ನಾಗಿ ಹುರ್ಕೊಳ್ಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ ಹಾಗೇ ಇರುತ್ತೆ. ಸೊ ನೀಟಾಗಿ ಒಂದು 5 to 10 ಮಿನಿಟ್ಸ್ ಹುರ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ನಾನಿಲ್ಲಿ ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿನೂ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾರಿಗೆಲ್ಲ ಇಷ್ಟ ಚಟ್ನಿ ಪುಡಿ, ಸೊ ಈ ಗ್ರೀನ್ ಚಟ್ನಿ ಪುಡಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮಕ್ಳಿಗಂತೂ ಕೊಟ್ಟರೆ ತುಂಬಾ ಒಳ್ಳೆಯದು. ನಾನು ಇದರಲ್ಲಿ ಒಂದಲ್ಗ ಮತ್ತು ಕರ್ಬೇವಿನ ಸೊಪ್ಪು ಹೆಚ್ಚಾಗಿ ಹಾಕಿದ್ದೀನಿ. ಸೊ ಹಾಗಾಗಿ ಮಕ್ಕಳಿಗೆ ತುಂಬ ಒಳ್ಳೆಯದು. ಸೊ ನೋಡಿ, ಇದು ಒಂದಲ್ಗ ಸೊಪ್ಪು ಮತ್ತು ಇದು ಕರ್ಬೇವಿನ ಸೊಪ್ಪು ಎರಡು ಕೂಡ ನಾನು ಹೆಚ್ಚಾಗಿ ಹಾಕಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಣಗಿಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಒಂದಲ್ಗ ಸೊಪ್ಪಂತೂ ಮಕ್ಕಳಿಗೆ ತುಂಬಾ ಒಳ್ಳೆಯದು, ಬುದ್ಧಿಶಕ್ತಿನ ಹೆಚ್ಚು ಮಾಡುತ್ತೆ ಮತ್ತು ಮೆಮೊರಿ ಪವರ್ ಇಂಪ್ರೂವ್ ಮಾಡುತ್ತೆ. ಇನ್ನು ಕರಿಬೇವು ಕಣ್ಣಿಗೂ ಒಳ್ಳೆಯದು, ಹಾಗೆ ಕೂದಲಿಗೂ ಒಳ್ಳೆಯದು. ಸೊ ಹಾಗಾಗಿ ಮಕ್ಕಳಿಗೆ ಇದನ್ನು ಡೈಲಿ ಊಟ ಮಾಡುವಾಗ ಬಿಸಿ ಅನ್ನಕ್ಕೆ 1 ಸ್ಪೂನ್ ತುಪ್ಪ ಹಾಕಿ 1 ಸ್ಪೂನ್ ಚಟ್ನಿ ಪುಡಿನ ಹಾಕಿ ಕೊಟ್ಟರೆ ತುಂಬ ಒಳ್ಳೆಯದು. ಸೊ ನೋಡಿ, ನಾನು ಇದನ್ನೆಲ್ಲ ಗರಿಗರಿಯಾಗಿ ಹುರ್ಕೊಂಡಿದ್ದೀನಿ. ಏನೇ ಒಣಗಿಸಿಟ್ರೂ ಅದು ಈ ರೀತಿ ಗರಿ ಆಗೋದಿಲ್ಲ. ಸೊ ಹಾಗಾಗಿ ಮಾಡಬೇಕಾದ್ರೆ ಒಂದು ಸಲ ಈ ರೀತಿ ಹುರ್ಕೊಳ್ಬೇಕಾಗತ್ತೆ. ಸೊ ಇದೇನಂತ ನೋಡ್ತಾ ಇದ್ದೀರಾ, ಇದು ಪುದೀನ ಸೊಪ್ಪಿನ ಕಡ್ಡಿ. ಸೊ ಪುದೀನ ಸೊಪ್ಪೆಲ್ಲ ಬಿಡಿಸ್ಕೊಂಡು ಕಡ್ಡಿ ಆಚೆ ಹಾಕ್ತೀವಿ ಅಲ್ವಾ. ಸೊ ನಾನು ಆ ಕಡ್ಡಿ ಎಲ್ಲನೂ ಒಣಗಿಸಿಟ್ಕೊಂಡು ಚಟ್ನಿ ಪುಡಿಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಒಣಗಿದೆ ಆದರೂ ಗರಿಯಾಗಿಲ್ಲ. ಸೊ ಹಾಗಾಗಿ ಇದನ್ನು ಕೂಡ ಬಾಣಲಿನಲ್ಲಿ 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿಕೊಂಡ್ರೆ ಅದು ಪುಡಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಸೊ ಇದು ನೋಡಿ, ನಾನು ಪುದೀನ ಸೊಪ್ಪಿನ ಕಡ್ಡಿ ಮತ್ತು ಎಲ್ಲ ಸೊಪ್ಪುಗಳನ್ನು ಹುರಿದಿರೋದನ್ನು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ 1 ಅಥವಾ 2 ಉಂಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಳ್ಬೇಕಾಗತ್ತೆ. ಹಸಿ ಸ್ಮೆಲ್ ಹೋದರೆ ಸಾಕು, ತುಂಬ ರೋಸ್ಟ್ ಆಗೋದೇನು ಬೇಡ. ಇದು ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಸೊ ಇದನ್ನು ಕೂಡ ಒಂದು ಕಡೆ ತೆಗೆದಿಟ್ಕೊಂಡು ಅದೇ ಬಾಣಲಿನಲ್ಲಿ ನಾನು ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಸಾಫ್ಟಾಗಿರುತ್ತಲ್ಲ, ಸೊ ಗ್ರೈಂಡ್ ಮಾಡಬೇಕಾದ್ರೆ ನೀಟಾಗಿ ಗ್ರೈಂಡ್ ಆಗೋದಕ್ಕೋಸ್ಕರ ಹುರ್ಕೊಳ್ತಾ ಇದ್ದೀವಿ. ನೋಡಿ, ಇದೆಲ್ಲ ಹುರ್ಕೊಂಡಿರೋದು ಇದನ್ನೆಲ್ಲ ಒಂದು ಬೇಸನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ನಾವೇನು ಗ್ಲಾಸ್ ತೊಗೊಂಡಿದ್ವಿ ಅಳತೆಗೆ, ಅದೇ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಸೊ ನೆಕ್ಸ್ಟು ಇಷ್ಟನ್ನು ಕೂಡ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದು ಗ್ರೈಂಡ್ ಆಗಿದೆ. ಇದಕ್ಕೆ ನಾನೀಗ ಅಚ್ಕಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಖಾರಕ್ಕೆ. ಇನ್ ಕೇಸ್ ಇದು ಬೇಡ ಅಂದರೆ ನಿಮ್ಮ ಹತ್ರ ಏನಾದರೂ ಗುಂಟೂರು ಮೆಣಸಿನ್ಕಾಯಿ ಇದ್ದರೆ ಅದನ್ನು ಕೂಡ ಬ್ಯಾಡಗಿ ಜೊತೆ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಬೋದು. ಸೊ ನಾನು ಅದ್ರ ಬದಲಾಗಿ ಅಚ್ಕಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನೆಕ್ಸ್ಟ್ ನಾನಿಲ್ಲಿ ಡ್ರೈ ಮ್ಯಾಂಗೋ ಪೌಡರ್ ಅಂದರೆ ಆಮ್ಚೂರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬೇಡ ಅಂದರೆ ಹುಣಸೆ ಹಣ್ಣನ್ನು ಯೂಸ್ ಮಾಡ್ಬೋದು. ಯಾವ ರೀತಿ ಅಂದರೆ, ನಾವು ಬೇಳೆಗಳೆಲ್ಲ ಹುರ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಬಾಣಲಿ ಬಿಸಿ ಇರುತ್ತಲ್ಲ, ಆವಾಗ ಬಾಣಲಿಗೆ ಹುಣಸೆ ಹಣ್ಣನ್ನು ಕಚ್ಚಿಸ್ಬೇಕು. ಸೊ ಅದು ಬಿಸಿಗೆ ಡ್ರೈ ಆಗುತ್ತೆ, ಆವಾಗ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಬೋದು. ನೋಡಿ, ಇದು ರೆಡಿ ಆಗಿದೆ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಸೊ ನಾವು ಇದನ್ನು 2 to 3 ಮಂತ್ಸ್ ತನಕನೂ ಯೂಸ್ ಮಾಡ್ಬೋದು.
ಸೊ ಹೇಗಿತ್ತು ಇವತ್ತಿನ ವಿಡಿಯೋ? ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.